ಬೋಲೋ ಭಾರತ್ ಮಾತಾ ಕಿ 5 ಗ್ಯಾರಂಟಿಗಳಿಗೆ ಬಂಧುಗಳೇ, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂತ ಹಿಂದೆ ನೀಡೋರು ಸ್ವಲ್ಪ ಎಲ್ಲ ಫೋಟೋ ಕಾಯ್ಕೊಂಡು ನಿಂತ್ಕೋಬೇಡಿ. ನಾನೊಬ್ನೇ ಕಾಣಬೇಕು, ಬೇರೆ ಯಾರು ಕಾಣಬಾರ್ದು. ಎಲ್ಲ ಮೈಕ್ ಇದ್ದೇ ನಿಂತ್ಕೋತಾರ ವಿಡಿಯೋ ರೆಡಿಲಿ ಅಂತ. ನಡಿಯೋ ನೀನು. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಜಿಲ್ಲೆಯ ಸಚಿವರಾದಂತ ಮಿತ್ರ ಸತೀಶ್ ಜಾರಕಿಹೊಳಿ ಅವರೇ, ಹಿರಿಯ ಸಚಿವರಾದಂತ ಎಂ.ಬಿ. ಪಾಟೀಲ್ ರವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ನಿಮ್ಮ ಭಾಗ್ಯಗಳ ಬಗ್ಗೆ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂತ ಲಕ್ಷ್ಮಣ್ ಸವದಿ ಅವರೇ, ಅಶೋಕ್ ಪಟ್ಟಣ್ರವರೇ, ಮಹೇಂದ್ರ ತಮ್ಮಣ್ಣವರೇ, ಮುಖ್ಯವಾಗಿ ನಮಗೆ ಅತಿಥಿಯಾಗಿ ಆಗಮಿಸ್ತಕ್ಕಂಥ ವಿಶ್ವಜಿತ್ ಕದಮ್ರವರೇ, ವಿಕ್ರಮ್ ಸಾವಂತ್ ರವರೇ, ಶಾಸಕರು ಮಹಾರಾಷ್ಟ್ರ, ಆನಂದ್ ನಾಮೇಗೌಡ್ರೆ, ಅಂಜಲಿ ಲಿಂಬಾಳ್ಕರ್ ಅವರೇ, ಚನ್ರಾಜ್ ರವರೇ, ಮಹೇಂದ್ರ ಅವರೇ, ಅಮರ್ ಸಿಂಗ್ ಪಾಟೀಲ್ ರವರೇ, ವೀರ್ ಕುಮಾರ್ ಪಾಟೀಲ್ ರವರೇ, ಘಾಟ್ಕಿ ಅವರೇ, ಕಾಕಾ ಸಾಹೇಬ್ ಪಾಟೀಲ್ ರವರೇ, ಗಜಾನನ ಮನಗುಳಿ ಅವರೇ, ಚಿಂಗ್ಲೆ ಅವರೇ, ಇನ್ನೆಲ್ಲ ವೇದಿಕೆ ಇರುವಂತ ಎಲ್ಲ ಮುಖಂಡಗಳೇ, ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಂತ ರಾಕೇಶ್ ಸಿಂಗ್ ರವರೇ ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ, ಇದೊಂದು ಐತಿಹಾಸಿಕವಾದಂತ ಪವಿತ್ರವಾದಂತ ದಿನ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ನಾನು ಮೇಕೆದಾಟು ಪಾದಯಾತ್ರಾ ಸಂದರ್ಭದಲ್ಲಿ ರಾಮನಗರದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಪ್ರಾರಂಭ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಲಿ ದೀಪವನ್ನು ಹಚ್ಚಿದಾಗ ಒಂದು ಮಾತು ಹೇಳಿದೆ. ಇದು ಎಂತ ಗಳಿಗೆಯಲ್ಲಿ ನಾವು ಈ ಹೋರಾಟವನ್ನ ನಮ್ಮ ನೀರು ನಮ್ಮ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿದಂತ ಗಳಿಗೆಯಲ್ಲಿ, ಸೋನಿಯಾ ಗಾಂಧಿಯವರು ಈ ದೇಶಕ್ಕೋಸ್ಕರ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿದಂತ ಗಳಿಗೆಯಲ್ಲಿ, ಮತ್ತು ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞವನ್ನ ಈ ರಾಷ್ಟ್ರಕ್ಕೆ ಮುನ್ನಡೆಸಿದಂತ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಗಳಿಗೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಹೇಳಿದೆ. ಅದೇ ರೀತಿ ಇವತ್ತು ಲಕ್ಷ್ಮಣ್ ಸವದಿ ನಮ್ಮ ಮಿತ್ರರು ಈ ಒಂದು ಐತಿಹಾಸಿಕವಾದಂತ ನಿಮ್ಮ ತಾಲೂಕಿಗೆ ಅವ್ರು ಎಷ್ಟು ಬುದ್ಧಿವಂತರು ಅಂದ್ರೆ, 7 ತಿಂಗಳಲ್ಲಿ 2 ಬಾರಿ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನ ಏನ್ ನಮ್ಮ ಕೈಲಿ ಮಾತಾಡಿಸಿದ್ರು ಆ ನುಡಿದಂತ ನಡಿಲಿಕ್ಕೆ ಈ ಬಸವಣ್ಣನ ನಾಡಿನಲ್ಲಿ ಸುಮಾರು 120 ಮಠಗಳಿರುವಂತ ಈ ಒಂದು ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಮತ್ತು ಮುಖ್ಯಮಂತ್ರಿಗಳು, ಸರ್ಕಾರದ ಎಲ್ಲ ಸಚಿವರು, ನಮ್ಮ ಅಬಕಾರಿ ಸಚಿವರು ಈ ಕೊನೆಗೆ ಬಂದರು. ನಾವೆಲ್ಲ ಸೇರಿ ನಿಮಗೆ ಅವ್ರಿಗೆ ಕೊಟ್ಟಂತ ಶಕ್ತಿಯಿಂದ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ 136 ಶಾಸಕರನ್ನು ಆಯ್ಕೆ ಮಾಡಿ ನುಡಿದಂತ ನಡಿಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲ ಆ ಕಡೆ ಹೋಗಿ ಮಾತಾಡಿದ್ರು. ನಾನು ನನ್ನ ಸೋದರಿ ನೋಡಬೇಕು, ಆ ತಾಯಿಂದಿರ ನಗುಮುಖ ನೋಡಬೇಕು. ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿ ಅಕೌಂಟ್ಗೆ 2,000 ರೂಪಾಯಿ ಹೋಗ್ತಾ ಇದೆ.
ಅವರ ಭಾವನೆ ಹೇಗಿದೆ, ನಗುಮುಖ ಹೇಗಿದೆ, ಚಪ್ಪಾಳೆ ಹೇಗಿದೆ ಅಂತ ನೋಡ್ಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಬಂಧುಗಳೇ, ಬಹಳ ಸಂತೋಷದಿಂದ ಉದ್ಘಾಟನೆ ಇದು ಶಂಕುಸ್ಥಾಪನೆಯನ್ನ ಪ್ರಾರಂಭ ಮಾಡಿದ್ದೇವೆ. 1600, 500, 600 ಕೋಟಿ ರೂಪಾಯಿ ಯೋಜನೆ. ಈ ಬಹುಶಃ ನಾನೆಲ್ಲ ಲೆಕ್ಕ ಹಾಕಿದೆ, 16,000 ಕೋಟಿ ರೂಪಾಯಿ ನಮ್ಮ ಇಲಾಖೆಯ ಬಜೆಟ್. ಈಗಾಗಲೇ ಟೆಂಡರ್ ಅಪ್ರೂವಲ್ ಈ ಭಾಗದಲ್ಲೇ ಕೇನಲ್ಲಿ 3,786 ಕೋಟಿ ರೂಪಾಯಿ ಆಗಿದೆ. ಇನ್ನ ಮಿಕ್ಕಿದ್ದು ಟೆಂಡರ್ ಕರಿಬೇಕಾಗಿದ್ದು ಟೆಂಡರ್ ಫೇಸ್ನಲ್ಲಿ ಈ ಕೇನಲ್ ಅಲ್ಲಿ ಇನ್ನ 3,838 ಕೋಟಿ ಆಗ್ಬೇಕು. ಒಟ್ಟು 7,600 ಕೋಟಿ. ನಾವು ಹೋದ್ಸತಿ ಬಂದಾಗ ನನಗೆ ಬಹಳ ಸಂತೋಷ ಆಯ್ತು. ಹೋಗಿ ನನ್ನ ತಮ್ಮನ ಹತ್ರ ಡಿ ಕೆ ಸುರೇಶ್ ಹತ್ರ ಮಾತಾಡಿದೆ. ಈ ನೀವು ಇಲ್ಲಿ ಕಟ್ಟಿರೋಂಥ ಏನು ದನಿನ್ ಹಾಸ್ಪಿಟ್ಲ್ ಯೂನಿವರ್ಸಿಟಿ ಇದೆಯಲ್ಲ, ವೆಟರ್ನರಿ ಹಾಸ್ಪಿಟ್ಲು, ಇದನ್ನ ನಾವು ಕೂಡ ಕಣ್ಣು ಹಾಕ್ಬೇಕು ಅಂತೇಳಿ ಬಹಳ ದೂರದೃಷ್ಟಿ ಇಟ್ಕೊಂಡು ನಮ್ಮ ಸೌದಿಯವರು ಇದನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ನಮ್ಮ ಪಶುಸಂಗೋಪನಾ ಇಲಾಖೆಯ ವೆಂಕಟೇಶ್ ಅವ್ರನ್ನ ಕರೆಸಿ ನಾವೆಲ್ಲ ಕೂತ್ಕೊಂಡು ಎಷ್ಟಾಗ್ಬೋದು, ಏನ್ ಮಾಡ್ಬೋದು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವು. ಈಗ ನಾವು ಲೆಕ್ಕ ಹಾಕಿ ಈಗ ಅರ್ಜಿ ಹಾಕ್ತದ್ ನೋಡಿದ್ರೆ ಈಗ ಇದೆಲ್ಲ ಆಯ್ತು. ಈ ನೀರಾವರಿ ಯೋಜನೆ ಆಯ್ತು, ಹಿಂದೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಆಯ್ತು. ಈಗ 1,500 ಕೋಟಿ ಬಂತು. ಈಗ ಇದನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೇರೆ ಕೇಳ್ತಾ ಇದ್ದಾರೆ. ನನಗೊಂದು ಭಯ ಆಗೋಯ್ತು. ಖಜಾನೆನೂ ಇಲ್ಲಿಗೆ ಇಟ್ಬಿಡಿ ಅಂತ ಕೇಳಲಿಲ್ಲ ಲಕ್ಷ್ಮಣ್ ಸವದಿ ಅವರು. ಬೆಂಗಳೂರು ಖಜಾನೆನ ತೆಗೆದುಕೊಂಡು ಬಂದು ಇಲ್ಲಿಗೆ ನಮ್ಗೆ ಬೆಳಗಾಂ ವಿಧಾನಸೌಧಕ್ಕೆ ಮಡಗ್ಬಿಡಿ ಅಂತ ಕೇಳಲಿಲ್ಲ. ಸಾಧ್ಯ ಅದೊಂದು ಕೇಳಲಿಲ್ಲ. ನಿಮ್ಗೆ ಬಹಳ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇರ್ಲಿ ತಮ್ಮ, ತಪ್ಪೇನಿಲ್ಲ. ಯಾಕೆಂದ್ರೆ ನಿಮ್ಮ ಋಣ ತೀರ್ಸ್ಬೇಕಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ ಸಂಸ್ಕೃತದಲ್ಲಿ. ಭೀಷ್ಮ ಧರ್ಮರಾಯನು ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷ ಪರಿದೈತ್ಯಭ್ಯಂ ತೇಭ್ಯಸ್ಥ ಧರ್ಮತ ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟತಾನಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಮತ್ತೊಂದು ಸಮಾಜದ ಋಣ. ಆ ಋಣವನ್ನ ತೀರ್ಸ್ಬೇಕಾದ್ರೆ ಧರ್ಮದಿಂದ ತೀರ್ಸ್ಬೇಕಂತೆ. ಹಂಗೆ ನೀವು 77 ಸಾವಿರ ಅಂತರದಿಂದ ಅವ್ರನ್ನ ಗೆಲ್ಸಿ ಈ ಜಿಲ್ಲೆಗೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಕೊಟ್ಟಂತ ಶಕ್ತಿಯಿಂದ ನಿಮ್ಮ ಋಣವನ್ನ ತೀರ್ಸ್ಬೇಕು. ನನಗೆ ಮಂತ್ರಿ ಕೊಡದೇವರು ಚಿಂತೆ ಇಲ್ಲ, ಈ ಕ್ಷೇತ್ರದ ಜನತೆ ಅಭಿವೃದ್ಧಿ ಮುಖ್ಯ ಅನ್ನೋದನ್ನ ಇವತ್ತು ಸಾಬೀತು ಮಾಡಿ ಇಂಥ ದೊಡ್ಡ ಯೋಜನೆಯನ್ನ ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ಆದ್ರಿಂದ ಇಂಥ ಶಾಸಕರನ್ನ ಪಡ್ಕೊಳ್ಳಿಕ್ಕೆ ನೀವೆಲ್ಲ ಭಾಗ್ಯವಂತರು, ಪುಣ್ಯವಂತರು, ಅದೃಷ್ಟವಂತರು ಅಂತ ಹೇಳಲಿಕ್ಕೆ ನನಗೆ ಇಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ಬಿಜೆಪಿ ಸರ್ಕಾರ ಅವ್ರಿಗೆ ಶಕ್ತಿ ಇರಲಿಲ್ಲ. 78 ನಾವು ಗೆದ್ದಿದ್ದೋ ದಳದವರು, 38, 39 ಅವ್ರು ಗೆದ್ದಿದ್ರು. ಬಿಜೆಪಿನ ದೂರ ಇಡಬೇಕು ಅಂತೇಳಿ ಸರ್ಕಾರ ರಚನೆ ಮಾಡಿದ್ರು. ಅದಾದ್ಮೇಲೆ ಮೆಜಾರಿಟಿ ಇರಲಿಲ್ಲ, 104 ಇದ್ರು. ಆಪರೇಷನ್ ಲೋಟಸ್ ಮಾಡಿದ್ರು. ಸೌದಿನೂ ಸೇರಿ ಆಪರೇಷನ್ ಲೋಟಸ್ ಮಾಡಿದ್ರು. ಸೌದಿನೂ ಕಾರಣ ನಮ್ಮೊಬ್ಬ MLA ಹೊಡ್ಕೊಂಡು ಹೋಗಕ್ಕೆ, ಒಬ್ರನ್ನ ಇಬ್ರನ್ನ ಹೊಡ್ಕೋಕೆ. ನಿಜ ತಾನೇನ್ರಯ್ಯ? ಹೊಡ್ಕೊಂಡು ಹೋದ್ರು. ಜನ ಅವ್ರಿಗೆ ತೀರ್ಪು ಕೊಟ್ಟಿರ್ಲಿಲ್ಲ. ತೀರ್ಪು ಬರ್ಬೇಕಾದ್ರೆ 113 ಶಾಸಕರು ಬರಬೇಕು. 113 ಶಾಸಕರು ಬಂದಾಗ ಮಾತ್ರ ಅವ್ರಿಗೆ ತೀರ್ಪು. ಹಿಂದೆ ಯಾವ ಕೂಡ 113 ಶಾಸಕರನ್ನ ಬಿಜೆಪಿಗೆ ಕೊಟ್ಟಿರ್ಲಿಲ್ಲ. ಆದ್ರೂ ಕೂಡ ಆಪರೇಷನ್ ಲೋಟಸ್ ಮಾಡಿ ಅವ್ರು ಕರ್ಕೊಂಡೋಗಿ ಮಾಡಿದ್ರು. ನಾನ್ ನಿಮ್ ಕೇಳೋದಿಷ್ಟೇ, 3.5 ವರ್ಷ ಇದ್ರು, 3.25 ವರ್ಷ ಇದ್ರು, ಯಾವ್ದಾದ್ರು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಒಂದು ಯಾವ್ದಾದ್ರು ಕಾರ್ಯಕ್ರಮವನ್ನ 3.5 ವರ್ಷ ಅವಧಿಯಲ್ಲಿ ಯಾವ್ದಾದ್ರು ನಿಮ್ಗೆ ಕೊಟ್ರೆ, ಬರೀ ಭಾವನೆ ಬಿಟ್ಟು, ಬರೀ ದೇವಸ್ಥಾನ ಅಂತ ಮಾತಾಡಿ, ಬರೀ ಧರ್ಮ ಅಂತ ಮಾತಾಡಿ, ಅಷ್ಟು ಬಿಟ್ಟು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ರೆ ನಾವು ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋಷ್ಟು ಶಕ್ತಿ ನಮಗೆ ಬರ್ತಿರ್ಲಿಲ್ಲ.
ನಾನು ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮಿ ಅವರು, MB ಪಾಟೀಲ್ ರವರು, ನಾವೆಲ್ಲ ಏನು ಮಂತ್ರಿಗಳೆಲ್ಲ ನಾವಿಲ್ಲಿದ್ದೀವಿ. ಅಶೋಕ್ ಪಟ್ಟಣ್ ಆದಿಯಾಗಿ ನಮ್ಮ ನ್ಯಾಮಗೌಡ್ರ ಇಲ್ಲಿದ್ದಾರೆ, ಇನ್ನ ಬೇರೆ ವೀರ್ ಕುಮಾರ್ ಪಾಟೀಲ್ ಇದ್ದಾರೆ, ಘಾಟ್ಗೆ ಇದ್ದಾರೆ, ಎಲ್ಲ ನಮ್ಮ ಶಾಸಕರುಗಳೆಲ್ಲ ಇಲ್ಲಿದ್ದಾರೆ, ಅಂಜಲಿ ಇದ್ದಾರೆ. ನಾವೆಲ್ಲ ಸೇರಿ ಗಾಂಧೀಜಿಯವರ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಜಾಗ ಏನಿದೆ, ಬೆಳಗಾಂ 123ನೇ ಕಾಂಗ್ರೆಸ್ನ ಅಧಿವೇಶನ, ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಜಾಗ. ಅಲ್ಲಿಗೆ ಹೋಗಿ ಆ ಬಾವಿಯಿಂದ ನೀರು ತೆಗೆದು ಆ ಗಾಂಧಿ ಬಾವಿಯಿಂದ ಬೆಳಗಾಂ ನೀರು ಚೆಲ್ಲಿ ಕಸದಲ್ಲಿ ಪರ್ಕೆಲೆಲ್ಲ ಗುಡಿಸಿ ಈ ಬಿಜೆಪಿಯ ಕೊಳೆ, ಈ ರಾಜ್ಯಕ್ಕೆ ದರಿದ್ರದ ಕೊಳೆ ಹೋಗ್ಬೇಕು ಅಂತೇಳಿ ಅಲ್ಲಿಂದ ಈ ಯಾತ್ರೆನ ಪ್ರಾರಂಭ ಮಾಡಿ, ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿ ಚಿಕ್ಕೋಡಿಗೆ ಹೋಗಿ ಚಿಕ್ಕೋಡಿಯಲ್ಲಿ ಮೊದಲನೆಯ ಗ್ಯಾರಂಟಿಯನ್ನ ನಾವು ಘೋಷಣೆಯನ್ನ ನಾವು ಮಾಡ್ದೋ. ಯಾವ ಗ್ಯಾರಂಟಿ? ಹೆಣ್ಮಕ್ಳಿಗೆಲ್ಲ ಇದನ್ನ ಹೇಳ್ತಾ ಇರೋದು, ಗಂಡು ಮಕ್ಳಿಗೆ ಹೇಳ್ತಾ ಇದ್ದೀನಿ. 200 ಯೂನಿಟ್ ವರೆಗೂ ಕೂಡ ಯಾರು ಕರೆಂಟ್ ಬಿಲ್ ಅನ್ನ ಕಟ್ಟಬೇಡಿ, ನಿಮ್ಗೆ ಉಚಿತವಾಗಿ ಕೊಡ್ತೇವೆ ಅಂತೇಳಿ ತೀರ್ಮಾನವನ್ನು ಮಾಡ್ದೋ. ಗಂಡು ಮಕ್ಳಿಗೆ ಕೈ ಎತ್ತಿ, ನಿಜನ ಸುಳ್ಳ? 0 ಬಿಲ್ ಬರ್ತಾ ಇದೆಯಾ? ಇಲ್ಲ. ಗ್ಯಾರಂಟಿ ತಾನೇನ್ರಿ? ಏನ್ರಪ್ಪ ನೀವು? ಆಮೇಲೆ ನಂದು ಹೆಣ್ಮಕ್ಳದ್ದು ಬೇರೆ ವಿಚಾರ. ಕೊಟ್ಟ ಮಾತನ್ನ ಉಳಿಸ್ಕೊಂಡು ಅಂತೇಳಿ. ಅದಾದ್ಮೇಲೆ ಅನ್ನಭಾಗ್ಯ. ಈ ದೇಶದಲ್ಲಿ ಯಾರು ಕೂಡ 10 kg ಬಗ್ಗೆ ಚಿಂತೆ ಮಾಡಿರಲಿಲ್ಲ. ಮುಕ್ತವಾಗಿ ಹಸುವಿನಿಂದ ಯಾರು ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹಸ್ಕೊಂಡಿರಬಾರ್ದು ಅಂತೇಳಿ 5 kg ಇಂದ 10 kg ಉಚಿತ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಅದನ್ನ ಇವತ್ತು ಕಾರ್ಯರೂಪಕ್ಕೆ ತರ್ತಾ ಇದೀವ ಇಲ್ಲ ಅನ್ನೋದಕ್ಕೆ ನಿಮ್ಮ ಬದ್ಧತೆ ಏನಿದೆ ಅದೇ ಸಾಕ್ಷಿ. ಅದಾಯ್ತು. 3ನೇದು, ಇಂದಿರಾ ಗಾಂಧಿಯವರ ಮೊಮ್ಮಗಳು ಸೋನಿಯಾ ಗಾಂಧಿಯವರ ಮಗಳು ಪ್ರಿಯಾಂಕಾ ಗಾಂಧಿಯವ್ರನ್ನ ಕರೆಸಿ ಅರಮನೆಯಲ್ಲಿ ಬಹಳ ಜನ ಹೆಣ್ಮಕ್ಳು ಲೀಡರ್ಗಳೆಲ್ಲ ನೀವೆಲ್ಲ ಬಂದಿದ್ರಿ. ಸುಮಾರು 50,000 ಜನ ಹೆಣ್ಮಕ್ಳು ಸೇರಿದ್ರು. 2,000 ರೂಪಾಯಿ. ಯಾಕೆ? ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಣ್ಣೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಮಕ್ಳಿಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಗಗನಕ್ಕೆ ಹೋಗ್ತಾ ಇದೆ ಬೆಲೆ, ಆಕಾಶಕ್ಕೆ ಹೋಗ್ತಾ ಇದೆ ಬೆಲೆ. ಬದುಕು ಸಂಬಳ ರೈತನಿಗೆ ಡಬಲ್ ಆದಾಯ ಕೊಡ್ತೀನಿ ಅಂತ ಹೇಳಿದ್ರು, ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲರಿಗೂ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವುದು ಮಾಡ್ಲಿಲ್ಲ. ಸಹಾಯ ಮಾಡ್ಬೇಕೋ ಇಲ್ಲೋ? ಒಂದ್ ಕಡೆ ಸಾಯಿಬಾಬಾ, ಒಂದ್ ಕಡೆ ಒಂದು ಮಾತು ಹೇಳಿದ್ರು. ಯಾವ್ದೊಂದು ಫಂಕ್ಷನ್ಗೆ ಹೋಗಿದ್ದೆ ನಾನು. ಆ ಫಂಕ್ಷನ್ ಅಲ್ಲಿ ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗ್ಬೇಕು ಅಂತ. ಒಂದ್ ಕಡೆ ಬ್ಲಡ್ ಸಿಗಾಕೋಬಿಟ್ರೆ BP ಶುಗರು ಎಲ್ಲ ಬಂದ್ಬಿಡ್ತದಂತೆ ಕಾಯಿಲೆ. ಹಂಗೆ ದುಡ್ಡು ಎಲ್ಲರೂ ಒಂದ್ ಕಡೆ ಇದ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು, ಮಡಕೆಯಲ್ಲಿ ಕುಡ್ಕೆಲಿಟ್ರೆ ಯಾರ ಕಳ್ಳರು ಪಳ್ರೆಲ್ಲ ಕದ್ದು ಬಿಡ್ತಾರಂತೆ. ಹಂಗೆ ಸರ್ಕ್ಯುಲೇಷನ್ ಆಗ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ನಾನು ಇಬ್ರು ಸೇರಿ ಗ್ಯಾರಂಟಿಗಳನ್ನ ಒಂದ್ ಕಡೆ ಗೃಹಜ್ಯೋತಿ, ಇನ್ನೊಂದ್ ಕಡೆ ಗೃಹಲಕ್ಷ್ಮಿ, ಇವೆರಡು ಬೋರ್ಡ್ ಹಾಕಿ ಇಬ್ರು ಗ್ಯಾರಂಟಿ ಕಾರ್ಡ್ ಸೈನ್ ಹಾಕಿ ಚೆಕ್ಗೆ ಸೈನ್ ಹಾಕಿ ಅರಮನೆಯಲ್ಲಿ, ಬೆಂಗಳೂರು ಅರಮನೆಯಲ್ಲಿ ಗೃಹಲಕ್ಷ್ಮಿಯನ್ನ ನಾವು ಕೊಡುವಂತ ಕಾರ್ಯಕ್ರಮನ ಮಾಡ್ದೋ. ತಾಯಂದಿರ, ಹೆಣ್ಣು ಕುಟುಂಬದ ಕಣ್ಣು, ನಿಮ್ಗೆ ಹಣ ಬರ್ತಾ ಇದೆಯೋ ಇಲ್ಲೋ ಅಂತೇಳಿ ನಿಮ್ ಕೈಗಳನ್ನ ತೋರ್ಸ್ಬೇಕು. ನನಗೀಗ ತೋರ್ಸ್ಬೇಕು. ಬರ್ತಾ ಇದೆ ತಾನೇ? ಏನ್ರಪ್ಪ ನಿಮ್ಮ ಮನೆ ಹೆಂಗಸ್ಗಳಿಗೂ ಬರ್ತಾ ಇದೆಯೋ ಇಲ್ಲ? ಅದ್ ಹೇಳಿ. ಆಯ್ತು, ಅವ್ರದ್ದು ಮುಗೀತು, ನಿಮ್ದು ಹೇಳಿ. ಬರ್ತಾ ಇದೆ ತಾನೇ? ಇಲ್ಲಿ ಕಂಡ್ರವ ಹೆಣ್ಮಕ್ಳೇನ್ ಕೈ ಎತ್ತಾ ಇಲ್ಲ ಏನೋ? ನಿಮ್ಗೂ ಬರ್ತಾ ಇದೆಯೋ ಇಲ್ಲ ಹೇಳಿ. ಬರ್ತಾ ಇದೆಯಂತೆ. ಸೊ ಹಂಗೆ ಎಲ್ಲ ಆಯ್ತು. ಈಗ ದೇವಸ್ಥಾನ ಕಡೆ ಎಲ್ಲ ನೆಂಟರು ಮನೆ, ಮಕ್ಕಳು ಮನೆ, ಬೀಗರು ಮನೆ, ಪ್ರವಾಸಿ ಕೇಂದ್ರ, ಟೂರಿಸಂ ಎಲ್ಲದಕ್ಕೂ ಕೂಡ ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ಲೋ? ಎಲ್ಲ ಕೈ ಎತ್ತಿ ನೋಡೋಣ. ಯಾರು ಪ್ರಯಾಣ ಮಾಡ್ತಾ ಇದ್ದೀರಿ ಹೆಣ್ಮಕ್ಳು? ಬಹಳ ಸಂತೋಷ ತಾಯಿ, ಬಹಳ ಸಮಾಧಾನ ಆಯ್ತು. ಹಿಂಗೆ 4 ಯೋಜನೆಗಳು ಆಯ್ತು. ಕೊನೆಗೆ ಯುವಕರು ನಿರುದ್ಯೋಗ, ಅವರು ಕೂಡ 3,000 ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡೋ, ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಡಿಪ್ಲೊಮೋರ್ 1,500 ಮಾಡ್ದೋ. ಹಿಂಗೆ 5 ಪಂಚ ಗ್ಯಾರಂಟಿಗಳನ್ನ ಏನಿದೆ ಆ ಗ್ಯಾರಂಟಿಗಳನ್ನ
ಅನುಷ್ಠಾನಕ್ಕೆ ತರ್ತಾ ಇರೋದು ಯಾವ್ದಾದ್ರು ಒಂದು ಸರ್ಕಾರ ಈ ದೇಶದಲ್ಲಿ ಅಂತಂದ್ರೆ ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ ಕೆ ಶಿವಕುಮಾರ್ ಜೊತೆಲಿರುವಂತಹ ಸರ್ಕಾರ, ಸತೀಶ್ ಅವರು, ಎಂ ಬಿ ಪಾಟೀಲ್ ರವರು, ತಿಮ್ಮಾಪುರ್ ರವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಇರುವಂತಹ ಸರ್ಕಾರದಲ್ಲಿ ಇವತ್ತು ಇಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನೀವು ಕೇಳಬೇಕು ಬಿಜೆಪಿ ಫ್ರೆಂಡ್ಸ್ಗೆ. ಬಿಜೆಪಿ ಅವರು, ನಾನು ಎಲೆಕ್ಷನ್ ಟೈಮಲ್ಲಿ ಬಂದು ಹೇಳಿದೆ, ತೆನೆ ಇದಿದೆಯಲ್ಲ ಕಮಲ, ಕಮಲ ಹೊಲದಲ್ಲಿದ್ದರೆ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಬಂದು ಒಂದು ಮಾತು ಹೇಳಿದೆ ನಾನು. ಹಂಗೆ ಅಧಿಕಾರಕ್ಕೆ ಬಂದು ಈ ಕೆಲಸ ಮಾಡ್ತಾ ಇದೀವೋ ಇಲ್ಲೋ, ತಿಂಗಳಿಗೆ 5,000 ರೂಪಾಯಿ ಬರ್ತಾ ಇದೆಯೋ ಇಲ್ಲೋ, ಇಷ್ಟು ಶಕ್ತಿ ನಿಮ್ಗೆ ಕೊಡ್ತಾ ಇದೀವೋ ಇಲ್ಲೋ, ಈಗ ಏನಾಯ್ತು, 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. 5 ಬೆರಳು 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಇದನ್ನ ನೋಡಿ ಮುದ್ರಿದ ಕಮಲ ಬಿದ್ದು ಹೋಯ್ತು. ತೆನೆನ ಕುಮಾರಸ್ವಾಮಿ ಬಿಸಾಕ್ಬಿಟ್ಟು ಹಳೆ ಕಮಲನ ಒತ್ಕೊಂಡು ಹೋಯ್ತಾ ಇದ್ದಾರೆ. ಕುಮಾರಸ್ವಾಮಿನೇ ಈಗ ಬಿಜೆಪಿಯ ಸ್ಪೋಕ್ಸ್ ಮ್ಯಾನ್ ಆಗ್ಬಿಟ್ಟಿದ್ದಾರೆ. ದಳ ಬುಟ್ಟ ಪುಣ್ಯಾತ್ಮ, ದಳದ ಸುದ್ದಿನೇ ಮಾತಾಡ್ತಾ ಇಲ್ಲ, ಬರೀ ಬಿಜೆಪಿ ಸುದ್ದಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವರ ಪರಿಸ್ಥಿತಿ ಏನಾಗಿರ್ಬೇಕು ಲೆಕ್ಕ ಹಾಕೊಳ್ಳಿ. ಪಕ್ಷದಲ್ಲಿರುವಂತ ಶಾಸಕರು ಎಲ್ಲಿ ಹೊಂಟೋದಾರೋ, ಏನಾದತು ಅಂತ ಹೇಳಿ ಹಂಗೆ ಏನ್ ತಬ್ಬಾಡ್ತಾ ಇದಾರೆಲ್ಲ ಬಿಜೆಪಿ ಅವ್ರನ್ನ. ಎಲೆಕ್ಷನ್ ಆಗ್ಲಿ ಅವ್ರ ತಬ್ಬಾಟ ಏನು ಅನ್ನೋದು ಗೊತ್ತಾಗ್ತದೆ. ನಾನೀಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ, ನಿಮ್ಮ ಮೇಲೆ ವಿಶ್ವಾಸ ಇದೆ. ಸರ್ವಜ್ಞವನ ಮಾತು ಹೇಳ್ತಾನೆ, ನಮ್ಮ ಸೌದಿ ಸಾಹೇಬರು ಹೇಳಿದ್ರು, ಬಸವಣ್ಣನ ಮಾತನ್ನ ಕೂಡ ಅವ್ರು ಹೇಳಿದ್ರು. ಹಂಗೆ ಸರ್ವಜ್ಞವನ ಮಾತು ಹೇಳ್ತಾನೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಇದಾದ್ಮೇಲೆ ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ಎಲ್ಲಾ ಹುಳಿಗಳಕ್ಕಿನ್ನ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣು ಹುಳಿ. ದ್ರಾಕ್ಷಿ ಹುಳಿ, ಅಲ್ಲಿ ದ್ರಾಕ್ಷಿ ಕೊಟ್ರು, ಕಪ್ಪು ದ್ರಾಕ್ಷಿ ಬಹಳ ಹುಳಿ ಇತ್ತು. ನಿಂಬೆಹಣ್ಣು ಹುಳಿ ಇತ್ತು, ಮಾವಿನ ಹುಳಿ ಇದೆ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ನಿಂಬೆಹಣ್ಣು ಹುಳಿ. ಅದಾದ್ಮೇಲೆ ಕಪ್ಪು, ಈ ಕೂದಲಲ್ಲಿದೆ, ಮೈಕಲ್ಲಿದೆ, ಬಟ್ಟೆಲಿದೆ, ಎಲ್ಲ ಅದಕ್ಕಿಂತ ಶ್ರೇಷ್ಠ ನಮ್ಮ ಹಳ್ಳಿಲಿ ಒಂದು ದುಂಬಿ ಓಡಾಡ್ತಾ ಇರ್ತದಲ್ಲ, ಗ್ಲಾಸ್ ಮಕ್ಕಕ್ಕೆ ಕೊಡ್ದಂಗೆ ಹೊಡಿತದಂತೆ ಮಕ್ಕ, ಅದ್ರ ಮೇಲಿರುವಂತ ಚರ್ಮ. ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ. ಅಂದ್ರೆ ಶಂಭು ಅಂದ್ರೆ ಈಶ್ವರ, ಪರಮೇಶ್ವರ. ಹಿಂದೂ ಎಲ್ಲಾ ದೇವರಿಗಿಂತ ದೊಡ್ಡವನು ಈಶ್ವರ ಅಂತೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ನಿಂಬಿಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗೆ ನಾನು ಸಿದ್ದರಾಮಯ್ಯನವರು ಈ ಬೆಳಗಾಂ ಜಿಲ್ಲೆ ಮೇಲೆ ನಂಬಿಕೆಯನ್ನು ಇಟ್ಟು ಗಾಂಧಿ ಬಾವಿಯಿಂದ ನೀರು ತೆಗೆದು ಮುಂದಕ್ಕೆ ಪಾರ್ಲಿಮೆಂಟ್ಗೆ 2 ಸೀಟನ್ನ ನೀವು ಕೊಟ್ಟೇ ಕೊಡ್ತೀರಿ ಎಂದ ಆತ್ಮವಿಶ್ವಾಸದಿಂದ ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ. ಇದನ್ನ ನಡೆಸ್ಕೊಡ್ತೀರೋ ಇಲ್ಲ ತಾಯಿ? ಅಕ್ಕಪಕ್ಕದ ಮನೆಯವರು, ಅವನು ಯಾರೋ ಒಬ್ಬ ಅರ್ಗದ ಜ್ಞಾನೇಂದ್ರ ಒಬ್ಬ ಮಂತ್ರಿ, ಮಾಜಿ ಮಂತ್ರಿ ಇದ್ದಾನೆ ನಮ್ಮ ತೀರ್ಥಹಳ್ಳಿಯಿಂದ, ಆತ ಹೇಳ್ತೀರಿ ಇದು ಡೂಪ್ಲಿಕೇಟ್ 420 ಗ್ಯಾರಂಟಿ ಅಂತ. 420 ಡೂಪ್ಲಿಕೇಟ್ ಗ್ಯಾರಂಟಿ ಇದೆ. ಅವ್ರ ಪಾರ್ಟಿಯವ್ರಿಗೆಲ್ಲ ಹೇಳ್ಬಿಡ್ಲಿ, ಬರ್ಕೊಟ್ಬಿಡು, ಬೇಡ ನಮ್ಗೆ ಯೋಜನೆ ಬೇಡ, ನಮ್ಗೆ 2,000 ಬೇಡ, ನಾವು ಬಸ್ಸಲ್ಲಿ ಓಡಾಡೋದಿಲ್ಲ, ಫ್ರೀ ಕರೆಂಟ್ ಬೇಡ ಅಂತ ಹೇಳಿ ನೋಡೋಣ. ಯಾರು ಒಬ್ರು ಯಾರೋ ಬರ್ಕೊಡ್ತಾರ ತಾಯಿ? ಏನ್ರಿ ಯಾರು ಬರ್ಕೊಡ್ತಾರೇನ್ರಿ ಅಮ್ಮ? ಯಾವ ಬಿಜೆಪಿ ಅವರು ಬರ್ಕೊಡುದಿಲ್ಲ. ನೀವ್ ಹೇಳ್ಬೇಕು, ಬಿಜೆಪಿ ಅವ್ರಿಗೆಲ್ಲ ತಾಯಿಂದಿರ್ ಪಕ್ಕದವ್ರಿಗೆಲ್ಲ ಹೇಳ್ಬೇಕು, ಋಣ ತೀರ್ಸ್ಬೇಕು, ಋಣ ತೀರ್ಸ್ಬೇಕು. ಅನ್ನ ಭಾಗ್ಯ ಕೊಟ್ಟವ್ರೆ, ಗೃಹ ಜ್ಯೋತಿ ಕೊಟ್ಟವ್ರೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. 2,000 ಎಂತ ಚಾನ್ಸ್! ಎಲ್ಲ ಓಟ್ಗೆ 100-200 ರೂಪಾಯಿ ಕೂಡ ಕೊಟ್ಬಿಟ್ಟವ್ರೆ. ಅದೆಲ್ಲ ಏನು ಆಗುದಿಲ್ಲ. ತಿಂಗಳಿಗೆ 5,000, ವರ್ಷಕ್ಕೆ 50-60 ಸಾವಿರ. 5 ವರ್ಷಕ್ಕೆ ಎಷ್ಟಾಯ್ತು? 3-4 ಲಕ್ಷ ರೂಪಾಯಿ ಆಯ್ತು. ಇದಕ್ಕಿನ್ನ ಇನ್ನೇನ್ ಕಾರ್ಯಕ್ರಮ? ಈಗ ನಿಮ್ ಯೋಜನೆ ಲೆಕ್ಕ ಹಾಕೊಳ್ಳಿ. ನಿಮ್ದೊಂದು ತಾಲೂಕಿಗೆ 1,500 ಕೋಟಿ ರೂಪಾಯಿ ನಿಮ್ ಎದುರುಗಡೆನೆ ತಂದು ಈಗ ಹಾಕಿದ್ದೀವಿ. ಇದಕ್ಕಿನ್ನ ಇನ್ನೇನ್ ಭಾಗ್ಯ ಬೇಕು? ಈ ರೈತನಿಗೋಸ್ಕರ, ರೈತ ಬದುಕಿಗೋಸ್ಕರ. ರೈತಂಗ್ ಸಂಬಳ ಇಲ್ಲ, ರೈತಂಗ್ ಪ್ರಮೋಷನ್ ಇಲ್ಲ, ರೈತಂಗ್ ಪೆನ್ಷನ್ ಇಲ್ಲ, ರೈತಂಗ್ ಲಂಚ ಇಲ್ಲ, ಈ ರೈತಂಗ್ ರಿಟೈರ್ಮೆಂಟ್ ಇಲ್ಲ. ಅದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಎದೆ ಮೇಲೆ ಕೂತ್ಕೊಂಡು ಲಕ್ಷ್ಮಣ್ ಸವದಿ ಅವರು, ನನಗೆ ಈ ಯೋಜನೆ ಬೇಕೇ ಬೇಕು, ನೀವಿಬ್ರು ಬರ್ಲೇಬೇಕು, ಸರ್ಕಾರ ಬರ್ಲೇಬೇಕು ಅಂತ ಬಂದು ಇವತ್ತು ಇಂಥ ಒಂದು ಪವಿತ್ರವಾದಂತ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದ್ದಾರೆ.
ಕಾಂಟ್ರಾಕ್ಟರ್ 2 ವರ್ಷ ಟೈಮ್ ಕೊಟ್ಟಿದ್ದೀವಿ, ಮತ್ತೆ ಬಂದು ನಾವೇ ಇದನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನಗೆ ಅಷ್ಟು ವಿಶ್ವಾಸ ಇದೆ. ಕೇಂದ್ರ ಸರ್ಕಾರ ಈಗ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಭಾಗದ ಮಂತ್ರಿ, ನಿಮ್ಮಲ್ಲೂ ಇಬ್ರು ಎಂಪಿಗಳಿದ್ದಾರೆ ಅಲ್ಲ ರೀ. ಧಾರವಾಡದಲ್ಲಿ ಎಲೆಕ್ಷನ್ ಮುಂಚಿತವಾಗಿ 4 ತಿಂಗಳು ಮುಂಚಿತವಾಗಿ 3-4 ತಿಂಗಳು ಮುಂಚಿತವಾಗಿ ಕಳಸಾ ಬಂಡೂರಿ ವಿಚಾರದಲ್ಲಿ ಹಬ್ಬ ಆಚರಣೆ ಮಾಡಿದ್ರಲ್ಲ, ನೆನಪಿದ್ಯಾ ನಿಮ್ಗೆಲ್ಲ? ಸೆಲೆಬ್ರೇಷನ್ ಮಾಡಿದ್ರು, ನೆನಪಿದ್ಯಾ ನಿಮ್ಗೆ? ಯಾಕೆ ಇನ್ನ ಪ್ರಾರಂಭ ಆಗಿಲ್ಲ? ನಾನು ಈಗಾಗಲೇ ಟೆಂಡರ್ ಕರೆದಿದ್ದೇನೆ. ಬರೀ ಫಾರೆಸ್ಟ್ ಇಲಾಖೆ ಅಂಜಲಿ ನಿಂಬಾಳ್ಕರ್ ಕ್ಷೇತ್ರದಲ್ಲಿ ಅದು ಪ್ರಾರಂಭ ಆಗ್ತದೆ. ಫಾರೆಸ್ಟ್ ಇಲಾಖೆಗೆ ಅವರು ಒಂದು NOC ಒಂದು ಕೊಡ್ಬೇಕಷ್ಟೇ, ಅದನ್ನು ಕೊಡ್ಸಕ್ಕಾಗ್ತಾ ಇಲ್ಲ. 27 ಜನ MP, ಬಲಿಷ್ಠವಾದಂತ ಕೇಂದ್ರ ಸರ್ಕಾರ ಮುಂದಕ್ಕೆ ದಿಕ್ಸೂಚನೆ ನೋಡ್ತಾ ಇದ್ದಾರೆ. ಯಾಕೆ ಪ್ರತಿಯೊಂದು ಕಡೆ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಕ್ಕಾಗ್ಲಿಲ್ಲ? ಭದ್ರಾ ಯೋಜನೆ, ನಿರ್ಮಲಾ ಸೀತಾರಾಮನ್ ಮೋದಿ ಅವರು ಪ್ರಧಾನಮಂತ್ರಿಗಳು 5,300 ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಅದನ್ನ ನೋಡಿ ಬೊಮ್ಮಾಯಿ ಕೂಡ ಅವ್ರ ಬಜೆಟ್ ಅಲ್ಲಿ ಅದನ್ನ ಸೇರಿಸ್ಬಿಟ್ರು. ನಾನು ಬೊಮ್ಮಾಯಿ ಅವರು ಕೇಳ್ತಾ ಇದ್ದೀನಿ, ನಿಮ್ MP ಕೇಳ್ತಾ ಇದ್ದೀನಿ, ಬೆಳಗಾಂ MP ಕೇಳ್ತಾ ಇದ್ದೀನಿ, 1 ರೂಪಾಯಿ 1 ಬಿಡಿ ಕಾಸು ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂತಂದ್ರೆ ಈ ಮತದಾರ ಹತ್ರ ಮತ ಕೇಳಂತ ಹಕ್ಕು ನೀವು ಕಳ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಬದ್ಧನಿದ್ದೇನೆ. ಇದಕ್ಕೆ ಉತ್ತರವನ್ನ ನೀವೇ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಮಹಾರಾಷ್ಟ್ರದ 2 ಶಾಸಕರು ಬಂದಿದ್ದಾರೆ. ನಾವಿಬ್ರು ಅಕ್ಕಪಕ್ಕ ಕ್ಷೇತ್ರದವರು, ನಮ್ದು ಅವ್ರದ್ದು ಅನೇಕ ಸಮಸ್ಯೆ ಇದೆ. ಕಷ್ಟಕಾಲಕ್ಕೆ ನೀರು ಅವ್ರು ಕೊಡಬೇಕು, ನಾವು ಅವ್ರು ಕೊಡಬೇಕು. ಒಪ್ಕೊಳ್ತೇನೆ, ನಾವು ಜಗಳ ಮಾಡ್ತಾರ ಅರ್ಥ ಇಲ್ಲ. ಅವ್ರಿಗೂ ಸಹಕಾರ ಕೊಡಬೇಕು, ಅವರು ನಮ್ಗೆ ಸಹಕಾರವನ್ನು ಕೊಡಬೇಕು. ಅವರು ಕೂಡ ಯಾಕೆ ಬಂದಿದ್ದಾರೆ? ನಿಮ್ ಕೈಲಿ ಸನ್ಮಾನ ಮಾಡಿಸ್ಕೊಳಿಕ್ ಬರ್ಲಿಲ್ಲ. ನಾವ್ಯಾಕೆ ಬಂದಿದ್ದೇವೆ? ನಿಮ್ ಕೈಲಿ ಸನ್ಮಾನ ಮಾಡಿಸ್ಕೊಳ್ಲಿಕ್ ಬರ್ಲಿಲ್ಲ, ಹೂನಾರ ಹಾಸ್ಕೊಳಕ್ ಬರ್ಲಿಲ್ಲ. ನಾವೆಲ್ಲ ಇಡೀ ಸರ್ಕಾರ ಈ ಬೆಳಗಾಂ ಜಿಲ್ಲೆಯ ಜನತೆ ಜೊತೆಲಿ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ, ನಿಮ್ಮ ಬದುಕಿಗೆ ಎಲ್ಲರಿಗೂ ಕೂಡ ಬದಲಾವಣೆಯನ್ನು ನಾವು ಮಾಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಆದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕಿದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮಗಳು ಕೊಟ್ಟಂತ ಒಂದು ಪಕ್ಷ. ನಾನು ಭಾರತ್ ಜೋಡೋ ಯಾತ್ರೆಗೆ ನಾನು ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದು. ಮೊಳಕಾಲ್ಮೂರ್ ಹತ್ರ ಒಂದು ತಾಯಿ, ಒಂದು ಹೆಣ್ಣು ಮಗಳು ಬಂದು ರಾಹುಲ್ ಗಾಂಧಿ ಅವರು ಟೀ ಕುಡಿಲಿಕ್ಕೆ ನಿಂತಿದ್ರು ಒಂದು ಸಣ್ಣ ಹೋಟ್ಲಲ್ಲಿ. ಒಂದು ಹೆಣ್ಣು ಮಗಳು ಬಂದು, ಒಂದು ತಾಯಿ, ಒಂದ್ 2-3 ತಿಂಗಳಾಯ್ತು ಪಾಪ, ಆತ ಪರಮಾತ್ಮನ ಸೇವೆಗೆ ಹೊರಟೋದ್ರು. ಆಕೆ ಬಂದು 2 ಸೌತೆಕಾಯಿ ಹಿಡ್ಕೊಂಡ್ ಬಂದು ಕೊಟ್ರು. 2 ಸೌತೆಕಾಯಿ ಬಂದು ನನ್ನ ರಾಹುಲ್ ಗಾಂಧಿ ಕೊಡಕ್ ಬಂದ್ರು. ರಾಹುಲ್ ಗಾಂಧಿ ಕೇಳಿದ್ರು ಏನು ಅಂತ ಅನ್ಬಿಟ್ಟು. ನಾನು ಏನಮ್ಮ ಏನ್ ಸಮಾಚಾರ ಅಂತ ಕೇಳಿದೆ. ಅವ್ರ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟಂತ ಜಮೀನಲ್ಲಿ ಬೆಳೆದ ಸೌತೆಕಾಯಿ ಕಣಪ್ಪ, ತಗೋ ಅಂತ ಕೊಡಕ್ ಬಂದ್ರು. ಇದು ನಡೆದ ಘಟನೆ. ಪೇಪರ್ ಅಲ್ಲಿ ನೋಡಿದ್ರಿ, ಆ ತಾಯಿ ಫೋಟೋ ಬಂದಿತ್ತು. ಉಳುವನ್ಗೆ ಭೂಮಿ, ಬಡವ್ರಿಗೆ ಭೂಮಿ, ಬಡವ್ರಿಗೆ ಸೈಟು, ಬಗರ್ಕುಂ ಸಾಗುವಳಿ ಜಮೀನು, ಮನೆ, ಅಕ್ಕಿ, ಅಕ್ಷರ ದಾಸೋಹ, ಎಲ್ಲರಿಗೂ ಕೂಡ ಉಚಿತವಾದಂತ ಕರೆಂಟು, ರೈತರಿಗೆ ಶೂ ಕೊಡಂತದ್ದು ಇರ್ಬೋದು, ಮನಸ್ವಿ ಇರ್ಬೋದು, ಹಾಲು ಕೊಟ್ಟಂತ ರೈತರಿಗೆ ಪರಿಹಾರ ಇರ್ಬೋದು, ಬೆಂಬಲ ಬೆಲೆ ಇರ್ಬೋದು. ಯಾವ್ದಾದ್ರು ಇಂಥ ಒಂದು ಕಾರ್ಯಕ್ರಮ, ಬ್ಯಾಂಕಿನ ರಾಷ್ಟ್ರೀಕರಣ ಇರ್ಬೋದು, ಯಾವ್ದಾದ್ರು ಒಂದು ಕಾರ್ಯಕ್ರಮನ, ಇಂಥ ಒಂದು ಕಾರ್ಯಕ್ರಮನ ಬಿಜೆಪಿ ಸರ್ಕಾರ ಏನಾರು ನಿಮ್ಗೆ ಕೊಟ್ಟಿದ್ರೆ ನಾನು ಅವ್ರಿಗೆ ಶರಣಾಗ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಒಂದು ಕೂಡ ಇಲ್ಲ. ಏನ್ ನಿಮ್ ಕೈಲೆಲ್ಲ ಅಕೌಂಟ್ ಓಪನ್ ಮಾಡಿಸ್ಬೋದು, ಜನ್ಧನ್ ಅಕೌಂಟ್ ಅಂತ ಓಪನ್ ಮಾಡಿರ್ತಾರೆ. ಜನ್ಧನ್ ಅಕೌಂಟ್ ಬತ್ತು 15 ಲಕ್ಷ ಬತ್ತೇನ್ರಪ್ಪ ನಿಮ್ಗೆಲ್ಲ? ಅಮ್ಮ ನಿಮ್ಗೇನ ಬಂತೆ 15 ಲಕ್ಷ? ಬರೀ ಸುಳ್ಳು. ನಮ್ಮ CM ಹೇಳ್ತಾ ಇರ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರು, ಸುಳ್ಳೇ ಅವ್ರ ಮನೆ ದೇವ್ರು ಅಂತ. ಸುಳ್ಳೇ ಅವ್ರ ಮನೆ ದೇವ್ರು ಅಂತ. ಈಗ ಇಬ್ರು ಒಳ್ಳೆ ಪಾರ್ಟ್ನರ್ಗಳು ಸೇರ್ಕೊಬಿಟ್ಟವ್ರೆ, ಸುಳ್ಳನ್ ರಾಜರು ಇಬ್ರು ಮನೆ ದೇವ್ರು. ಬೇರೆ ಏನೇನ್ ಸುಳ್ಳು ಬಿಟ್ರೆ ಇನ್ನೇನಿಲ್ಲ. ಹಂಗೆ ನಾನು ಬಹಳ ವಿಚಾರಗಳನ್ನ ಹೇಳಕ್ಕೆ ನಂಗೆ ಇಷ್ಟ ಇದೆ, ಮುಂದಕ್ಕೆ ಬರ್ತೀನಿ.
ಇನ್ನ ಸಿದ್ದರಾಮಯ್ಯ ಸಾಹೇಬರು ಮಾತಾಡೋರು ಇದ್ದಾರೆ. ಇನ್ನ ಬೆಳಗಾಮಲ್ಲಿ ಒಂದು ಕಾರ್ಯಕ್ರಮ ಇದೆ. ಕೊನೆಗೆ ಒಂದು ಮಾತು ಹೇಳ್ತೀನಿ, ಒಳ್ಳೆ ಅತಿ ಹೆಚ್ಚು ಓಟ್ನಲ್ಲಿ ಗೆಲ್ಸಿ ನಮ್ಮ ಶಾಸಕರನ್ನ ಸೌದಿಯವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ. ಮುಂದಕ್ಕೆ ಅವ್ರಿಗೂ ಭವಿಷ್ಯ ಇದೆ ಅನ್ನೋದನ್ನ ನಮ್ಮ MB ಪಾಟೀಲ್ ಅವರು ನುಡಿದಿದ್ದಾರೆ. ನಂದು ಅದ್ರ ಜೊತೆಗೆ ಸಮ್ಮತ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಪಾರ್ಲಿಮೆಂಟ್ ಗೆಲ್ಸ್ಬಿಟ್ಟು ಮಾತಾಡಿ, ಅಲ್ಲಿ ಗಂಟ ಮಾತು ಕಿತ್ತಾಡಕ್ ಹೋಗಿ 2 ಸೀಟ್ ಬರಬೇಕು. ನೀವು ನಮ್ಮ ಸಾಲ ತೀರ್ಸ್ಬೇಕು, ನಾವು ನಿಮ್ಮ ಸಾಲ ತೀರ್ಸ್ಬೇಕು. ಅವೆಲ್ಲ ನಮ್ದು ಮೀಡಿಯಾ, ಅವೆಲ್ಲ ಸುಮ್ಮನೆ ಹಂಗೆಲ್ಲ ಆಗುದಿಲ್ಲ. ಅದೆಲ್ಲ ನೋಡ್ಬೇಕು. ತಟ್ಟೆ ಮರ ಏಟಿದೆಯಲ್ಲ, ಇಲ್ಲಿ ಬಟನ್ ಕುಯ್ ಅಂದ ತಕ್ಷಣ ಅಲ್ಲಿ ಡೆಲ್ಲಿಲಿ ಕೇಳಬೇಕು, ಮೋದಿ ಸಾಹೇಬ್ರಿಗೆ ನಿನ್ ಕ್ಯಾಂಡಿಡೇಟ್ ಪಟಾರ್ ಅಂತ ಹೋದ್ರು ಅಂತ ಗೊತ್ತಾಗಬೇಕು ಅವ್ರಿಗೆ. ಆ ಕೆಲಸ ತಾವು ಮಾಡಬೇಕು. ನಿಮ್ಮ ಮೇಲೆ ವಿಶ್ವಾಸ ಇದೆ. ಯಾರನ್ನೇ ಆಗ್ಲಿ ನಾವು ಅಭ್ಯರ್ಥಿಯನ್ನ ನಾವು ನಿಲ್ಸ್ತೇವೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು. ಈ ಸರ್ಕಾರ ಬರೀ 4 ವರ್ಷ ಇರುವುದಲ್ಲ, ಈ ಸರ್ಕಾರ ಇನ್ನ ನೆಕ್ಸ್ಟ್ 5 ವರ್ಷನೂ ಇರ್ತದೆ. 9 ವರ್ಷದ ಸರ್ಕಾರ ಇದು. 2 ಟರ್ಮ್ ಸರ್ಕಾರ ಸಂಪೂರ್ಣವಾಗಿ ಮಾಡ್ತೀವಿ ಅನ್ನೋ ಮಾತು ನಿಮ್ಗೆಲ್ಲ ವಿಶ್ವಾಸ ಇರಲಿ. ಅವ್ರು ಏನೇ ಮಾಡ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಹಂಗೆ ಹಿಂಗೆ. ಯಾವ ಪಾರ್ಲಿಮೆಂಟ್ ಎಲೆಕ್ಷನ್? ಮೊನ್ನೆ ಏನಾಯ್ತು? ಇದು ನಮ್ಮ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಕಿತ್ತಾಕ್ಬಿಡ್ತೀವಿ ಅಂತ 2ನೇ ಕ್ಯಾಂಡಿಡೇಟ್ ಹಾಕಿದ್ರು. ಲೋಕಲ್ ಬಾಡಿ ಎಲೆಕ್ಷನ್ ನಡೀತು. ಪುಟ್ಟಣ್ಣ ಅಂತ MSc 2 ಪಾರ್ಟಿಯವರು ಸೇರಿ 1 ಕ್ಯಾಂಡಿಡೇಟ್ ಹಾಕಿದ್ರು. ಏನಾಯ್ತು? ಪುಟ್ಟಣ್ಣ ಕಾಂಗ್ರೆಸ್ ಗೆತ್ತು, ಬಿಜೆಪಿ ದಳ ಸೋಲ್ತು. ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಇಬ್ರು ಸೇರಿ 1 ಹಾಕ್ಬಿಟ್ರು. ನಮ್ಮವ್ರಿಗೆಲ್ಲ ಫೋನ್ ಮಾಡಿದ್ದು ದುಡ್ಡು ಕೊಡ್ತೀನಿ, 10 ಕೋಟಿ ಕೊಡ್ತೀನಿ, 20 ಕೋಟಿ ಕೊಡ್ತೀನಿ, 50 ಕೋಟಿ. ಯಾರು ಇವ್ರಿಗೆ ಮಾರ್ಕೊಳಕ್ ತಯಾರಿದ್ದಾರೆ? ಆ ಕಾಲ ಎಲ್ಲ ಹೊಂಟೋಯ್ತು. ಏನಿದ್ರು ಬರೀ ಇಂಟೇಕ್ ಔಟೇಕ್ ಇಲ್ಲ. ಈಗ ಏನಿದ್ರು ತೃಪ್ತಿ ಉಂಡಿ ಹೋದಂಗೆ ಬಿಜೆಪಿ ಓಟ್ ಎಲ್ಲ ಈಗ ಒಳಕ್ಕೆ ಬರೋದು, ಕಾಂಗ್ರೆಸ್ ಓಟಿಗೆ ಬರೋದು, ಬೇರೆ ಹೊರಗಡೆ ಓಟ್ ಹೋಗುವಂತ ಸಂದರ್ಭ ಅಲ್ಲ. ಇದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ನಮ್ಗೆ ಶಕ್ತಿ ತುಂಬಬೇಕು, ಈ ಕೈನ ಸಮೃದ್ಧಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.